ಲಿವಿಂಗ್ ಟುಗೆದರ್ ಮರ್ಡರ್ ಹಿಂದಿದೆ ಒಂದು ಭಯಾನಕ ಸ್ಟೋರಿ. 52ರ ವ್ಯಕ್ತಿಯ ಕಾಮದ ಕಿಚ್ಚಿಗೆ ಮಹಿಳೆ ಹೇಗೆ ಬಲಿಯಾದ್ಲು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಭಯಾನಕ ಸ್ಟೋರಿನೇ ಇದೆ ಈ ಮರ್ಡರ್ ಹಿಂದೆ. ಲಿವಿಂಗ್ ಟುಗೆದರ್ ಮರ್ಡರ್ ಹಿಂದಿದೆ ಭಯಾನಕ ಕಹಾನಿ. 52ರ ವ್ಯಕ್ತಿಯ ಕಾಮದ ಕಿಚ್ಚಿಗೆ ಆ ಮಹಿಳೆ ಹೇಗೆ ಬಲಿಯಾದ್ಲು, ಕ್ಯಾಬ್ ಡ್ರೈವರ್ ಜೊತೆಗೆ ಇದ್ದಂತ ಈಕೆ ಏನ್ ಮಾಡ್ತಾ ಇದ್ಲು ಗೊತ್ತಾ? ಒಬ್ನಿಗೆ ಆಪಲ್ಲು, ಇನ್ನೊಬ್ನಿಗೆ ಆರೆಂಜ್ ತಿನ್ನಿಸ್ತಾ ಇದ್ಲ ಈಕೆ. ಅದೇ ಕೋಪದಲ್ಲಿ ಕೊಲೆಗೆ ಸ್ಕೆಚ್ ಹಾಕಿ ಬಿಟ್ಟಿದ್ನ ಆ ವ್ಯಕ್ತಿ. ನಂಬಿ ಮೋಸ ಮಾಡಿದ್ದವಳನ್ನ ಈತ ಕೊಲೆ ಮಾಡಿದ್ ಹೇಗ್ ಗೊತ್ತಾ? ಅಷ್ಟಕ್ಕೂ 26ರ ವಿಧವೆಗೆ 52ರ ವ್ಯಕ್ತಿ ಮೇಲೆ ಇದ್ದಿದ್ದು ಅದೆಂತ ಮೋಹ. ಒಬ್ನಿಗೆ ಆಪಲ್ಲು ಬೆಚ್ಚಿ ಬೀಳಿಸುತ್ತೆ ಸಿಸಿಟಿವಿಯ ದೃಶ್ಯಾವಳಿಗಳು. 26 ವರ್ಷದ ವಿಧವೆ ಜೊತೆ 52 ವರ್ಷದ ವ್ಯಕ್ತಿಗೆ ಲವ್ ಆಗಿತ್ತು. ಇವರಿಬ್ರು ಲಿವಿಂಗ್ ಟುಗೆದರ್ ನಲ್ಲಿದ್ರು, ವನಜಾಕ್ಷಿ ಮತ್ತೆ ವಿಠಲ. ಇತ್ತೀಚೆಗೆ ವಿಠಲನ ಆತನನ್ನ ಈ ವನಜಾಕ್ಷಿ ಅವಾಯ್ಡ್ ಮಾಡ್ತಾ ಇದ್ಲಂತೆ. ಅಂದ್ರೆ ಬೇರೊಬ್ಬನ ಜೊತೆ ಸಲುಗೆಯನ್ನ ಬೆಳೆಸ್ಕೊಂಡಿದ್ದಕ್ಕೆ ಸಹಜವಾಗಿ ಸಿಟ್ಟು ಬಂದಿದೆ. ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ನೋಡಿ ಒಂದಷ್ಟು ಪ್ರಶ್ನೆಗಳು ಮೂಡುತ್ತೆ. ಯಾಕಂತಂದ್ರೆ ಈ ಮರ್ಡರ್ನ ಹಿಂದೆ ಸಹಜವಾಗಿ ಕೋಪ ಇದೆ, ಸಿಟ್ಟಿದೆ. ಯಾಕೆ ಅಂತಂದ್ರೆ ಹೇಳಿ ಕೇಳಿ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಇಬ್ರು ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ವಿಠಲನನ್ನ ವನಜಾಕ್ಷಿ ಅವಾಯ್ಡ್ ಮಾಡ್ತಾ ಇರ್ತಾಳೆ. ಅದಕ್ಕೆ ಕಾರಣ ಕೂಡ ಇದೆ. ಲಿವಿಂಗ್ ಟುಗೆದರ್ ಇದ್ದಾಗ್ಲೇನೆ ಮತ್ತೊಬ್ಬನ ಜೊತೆ ಲೀಕ್ ಆಗ್ತಾ ಇದ್ದಂತೆ ವನಜಾಕ್ಷಿ ಮೇಲೆ ವಿಠಲನಿಗೆ ಇನ್ನಿಲ್ಲದ ಕೋಪ ಬರುತ್ತೆ. ಅದರ ಜೊತೆಗೆ ಇತ್ತೀಚೆಗೆ ವಿಠಲನನ್ನ ವನಜಾಕ್ಷಿ ಅವಾಯ್ಡ್ ಕೂಡ ಮಾಡ್ತಾ ಇದ್ಲಂತೆ. ಮರ್ಡರ್ನ ಹಿಂದಿರುವಂತ ಕಾರಣ ಏನು, ಹೇಗೆ ಕೋಪ ಬಂತು, ಯಾವ ವಿಚಾರಕ್ಕೆ ಜಗಳ ಆಗ್ತಾ ಇತ್ತು, ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಗಮನಿಸ್ತಾ ಇದ್ದೀವಿ. ಸ್ನೇಹಿತನ ಜೊತೆಗೆ ಹೋಗ್ತಾ ಇದ್ದ ಈಕೆಯನ್ನ ವಿಠಲ ಫಾಲೋ ಮಾಡ್ಕೊಂಡು ಹೋಗಿರ್ತಾನೆ. ಕೈಯಲ್ಲಿ ಪೆಟ್ರೋಲ್ ಕ್ಯಾನ್ ಅನ್ನ ಹಿಡಿದುಕೊಂಡೇನೆ ವಿಠಲ್ ಬಂದಿರ್ತಾನೆ. ಚೇಸ್ ಮಾಡಿ ಇಬ್ಬರಿಗೂ ಕೂಡ ಪೆಟ್ರೋಲ್ ಸುರಿದಿದ್ದಾನೆ 52 ವರ್ಷದ ವ್ಯಕ್ತಿ ಈ ವಿಠಲ. ಆತನಿಂದ ತಪ್ಪಿಸ್ಕೊಂಡು ಓಡಿ ಹೋದ್ರು ಕೂಡ ಆತ ಬಿಟ್ಟಿಲ್ಲ. ಒಂದೊಂದ್ ಕಡೆ ಪೆಟ್ರೋಲ್ ಸುರಿದು ವನಜಾಕ್ಷಿಗೆ ಬೆಂಕಿಯನ್ನ ಹಚ್ಚಿದಾನೆ. ಚೇಸ್ ಮಾಡಿ ಪೆಟ್ರೋಲ್ ಸುರಿಯುವಂತ ಆ ದೃಶ್ಯ ಅಲ್ಲೇ ಇದ್ದಂತ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಬೇರೆಯವನ ಪರಿಚಯ ಆಗಿರುತ್ತೆ. ಆತನ ಲಿಂಕ್ ಏನಿದೆ ಅದು ಗೊತ್ತಾಗ್ತಾ ಇದ್ದಂತೆನೆ ಈ ತರದ ಒಂದು ಕೃತ್ಯ ಮಾಡೋದಕ್ಕೆ ಆತ ಡಿಸೈಡ್ ಮಾಡಿದ್ದ. ಸ್ನೇಹಿತನ ಜೊತೆ ಹೋಗ್ತಾ ಇದ್ದನ್ನ ನೋಡಿ ಕೆರಳಿ ಕೆಂಡ ಆಗಿದ್ದ. ಆಮೇಲೆ ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಬಿರುಕು ಕೂಡ ಮೂಡಿತ್ತು. ದೃಶ್ಯದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ ನೋಡಿ. ವನಜಾಕ್ಷಿಯ ಪ್ರೇಮಿ ಆತ ಓಡ್ ಹೋಗ್ತಾ ಇದ್ದಾನೆ, ಜೊತೆಗೆ ಆಕೆ ಕೂಡ ಅಲ್ಲೇ ಇದ್ದಾಳೆ ವನಜಾಕ್ಷಿ. ಮತ್ತೊಂದು ಕಡೆ ಆತನ ಕೈಯಲ್ಲಿ ಗಮನಿಸಬಹುದು ನೀವು, ವಿಠಲನ ಕೈಯಲ್ಲಿ ಕ್ಯಾನ್ ಇದೆ ನೋಡಿ, ಬಿಳಿ ಬಣ್ಣದ ಕ್ಯಾನ್. ಅದರಲ್ಲಿ ಪೆಟ್ರೋಲ್ ಇದೆ. ಆ ಪೆಟ್ರೋಲ್ ಅನ್ನ ಹಿಡ್ಕೊಂಡು ಚೇಸ್ ಮಾಡ್ಕೊಂಡು ಹೋಗ್ತಾ ಇರುವಂತ ಸಂದರ್ಭ ಅಲ್ಲಿದ್ದಂತ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಅದರ ಎಕ್ಸ್ಕ್ಲೂಸಿವ್ ಫುಟೇಜ್ ನೋಡ್ತಾ ಇದ್ದೀವಿ. 26ರ ಆಂಟಿಯನ್ನ 52ರ ಅಂಕಲ್
ವಿಠಲ್ ಅಂತ ಆತನ ಹೆಸರು. ವಿಠಲ್ ಮತ್ತೆ ವನಜಾಕ್ಷಿ ಯಾವಾಗಿಂದ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ರು, ಆಮೇಲೆ ವನಜಾಕ್ಷಿ ಕತೆ ಏನು ಎಲ್ಲ ಕೂಡ ನಾವು ಗಮನಿಸಿದ್ವಿ. ಈಗ ಅದಕ್ಕೆ ಸಂಬಂಧಪಟ್ಟಂತ ಒಂದು CCTVಯ ಫುಟೇಜ್ ಅನ್ನ ತೋರಿಸ್ತಾ ಇದೀವಿ. ಒಂದು ಮೊದಲಿಗೆ ಮುಂದೆ ಓಡೋದಂತ ವ್ಯಕ್ತಿ ಆತನ ಫ್ರೆಂಡು ಅಥವಾ ಆತನ ಜೊತೆಗೆ ಸಲಿಗೆ ಇಟ್ಕೊಂಡಿದ್ದಕ್ಕೇನೆ ಆರೋಪಿ ವಿಠಲ್ನಿಗೆ ಕೋಪ ಬಂದಿರುತ್ತೆ. ಆಮೇಲೆ ಅವರಿಬ್ರು ಓಡೋಗ್ತಾ ಇದ್ದಂತೆ ಅವ್ರ ಹಿಂದೆನೆ ಈತ ಕೂಡ ಕೈಯಲ್ಲಿ ಕ್ಯಾನ್ ಹಿಡ್ಕೊಂಡು, ಆ ಕ್ಯಾನಲ್ಲಿ ಪೆಟ್ರೋಲ್ ಇತ್ತು, ಚೇಸ್ ಮಾಡ್ಕೊಂಡು ಹೋಗಿ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿದ್ದಾನೆ. ಬಹುಶಃ ವಿಜುವಲ್ಸ್ ಅಲ್ಲಿ ನೋಡ್ತಿದ್ರೆ ನಮಗೆ ಗೊತ್ತಾಗುತ್ತಲ್ಲ, ಆತ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರುವಂತ ವ್ಯಕ್ತಿ ಏನಿದ್ದಾನೆ 52 ವರ್ಷದ ವ್ಯಕ್ತಿ. ಆಮೇಲೆ ವನಜಾಕ್ಷಿ ಆತನ ಜೊತೆ ಓಡೋಗ್ತಾ ಇರುವಂತ ವ್ಯಕ್ತಿ ಕೂಡ ಸ್ವಲ್ಪ ಏಜ್ಡ್ ಪರ್ಸನ್ ತರನೇ ಅನಿಸ್ತಾ ಇದ್ದಾರೆ. ಅದೊಂದ್ ಕಡೆ ಸೆಂಟ್ರಲ್ ನಾವೀಗ CCTV ದೃಶ್ಯ ತೋರಿಸ್ತಾ ಇದೀವಿ. ಅದರ ಜೊತೆಗೆ ವನಜಾಕ್ಷಿ ಏನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ವಿಂಡೋದಲ್ಲಿ, ಈ ಕಡೆ ಇರುವಂತ ಭೂಪ 52 ವರ್ಷ ವಯಸ್ಸಿನ ವಿಠಲ್, ಇದೇ ವ್ಯಕ್ತಿ ಕ್ಯಾನ್ ಹಿಡ್ಕೊಂಡು ಹೋಗ್ತಾ ಇರೋದು ಆ CCTV ದೃಶ್ಯದಲ್ಲಿ ಅಂತ ತಾವು ಗಮನಿಸ್ತಾ ಇದ್ದೀರಿ. ಆಮೇಲೆ ಆ CCTV ಫುಟೇಜ್ ನೋಡ್ತಾ ಇದ್ರು ಗೊತ್ತಾಗ್ತಾ ಇದೆ, ಒಂದು ಈಕೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದು ಕೂಡ ಅಂಕಲ್ ಜೊತೆಗೆ, ಬಹುಶಃ ಆತನಿಗೆ ಫ್ರೆಂಡ್ ಆಗಿದ್ದು ಕೂಡ ಅಂಕಲ್ಲೇ ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಬಹಳ ಏಜ್ಡ್ ಪರ್ಸನ್ ತರನೇ ಅನಿಸ್ತಾ ಇದ್ದಾರೆ. ಆಮೇಲೆ ಯಾವಾಗ ಈ ವಿಚಾರ ಗೊತ್ತಾಗುತ್ತೆ, ವಿಠಲಿನ ಗಮನಕ್ಕೆ ಬರುತ್ತೆ, ಆಗ ಇದೇ ವಿಚಾರವಾಗಿ ಪದೇ ಪದೇ ಇವರಿಬ್ಬರಿಗೂ ಜಗಳ ಆಗ್ತಾ ಇತ್ತು ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಆಮೇಲೆ ಇಬ್ಬರ ನಡುವಿನ ಈ ಜಗಳ ಏನಿದೆ ಅದು ಕೊನೆಗೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಪೆಟ್ರೋಲ್ ಅನ್ನ ಸುರಿದು ವನಜಾಕ್ಷಿಗೆ ಈ ವಿಠಲ ಬೆಂಕಿ ಹಚ್ಚಿದ್ದ. ಆ ಸಂದರ್ಭದಲ್ಲಿ ಬಹುಶಃ ಅವ್ರು ತಪ್ಪಿಸ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ. ಆದರೂ ಕೂಡ ಆತನಿಗೆ ಎಂಥ ಕೋಪ ಇತ್ತೋ ಗೊತ್ತಿಲ್ಲ. ಹೇಗೆ ಸಿನಿಮಾದಲ್ಲಿ ನಾವೆಲ್ಲ ನೋಡ್ತೀವಲ್ಲ, ವಿಲನ್ಗಳನ್ನ ಹೀರೋ ಅಟ್ಟಾಡಿಸ್ಕೊಂಡು ಹೋಗ್ತಾರಲ್ಲ, ಆ ತರ ಅಟ್ಟಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಕಾರ್ಗಳು ಎರಡು ಬರ್ತಾ ಇದ್ದಪ್ಪ, ಅವ್ರ ಕಾರು ಮುಂದೆ ಹೋಗ್ತಾ ಇತ್ತು, ಇವ್ರದ್ದು ಹಿಂದೆ ಹೋಗ್ತಾ ಇತ್ತು. ನಾನು ಇದ್ದಿಲ್ಲ, ಇಲ್ಲಿ ನೋಡಿರೋಂಥ ಜನ ಹೇಳಿದ್ರು, ಅಲ್ಲಿ ಮುಂದೆ ಅಲ್ಲಿ ಕಾರಲ್ಲಿ ಅವ್ರು ಇದ್ರಂತೆ. ಅವ್ರಿಗೆ ಪೆಟ್ರೋಲ್ ಅವರು ಸ್ವಲ್ಪ ರೋಡು ಜಾಮ್ ಆಯಿತು. ಜಾಮ್ ಆಗೋದ್ರಿಂದ ಅವ್ರೇನೋ ಕ್ಯಾನ್ ಅವ್ರ ಕಾರಲ್ಲಿರೋದು, ಇವ್ರ ಕಾರು ಹಿಂದೆ ಬಂದು ಏನೋ ಪೆಟ್ರೋಲ್ ಅಲ್ಲೇ ಉಯ್ದ್ರಂತೆ. ಅವರಿಬ್ಬರು ಕಾರಲ್ಲಿರೋಂಥ ವ್ಯಕ್ತಿಗಳು ತಪ್ಪಿಸ್ಕೊಂಡು ಕಾರ್ ಹಿಡಿದು ತಪ್ಪಿಸ್ಕೊಂಡು ಹೋಗಿರೋದ್ರಿಂದ ಅವ್ರು ಹೋಗಿ ಒಂದು ಸಂದಿದಲ್ಲಿ ಈ ಥರ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳಿದ್ರು. ನಾವು ಸರಿ ಎಲ್ಲೋ ಹೋಗಿದ್ವಿ, ಅಲ್ಲಿ ಇಲ್ಲಿ ಬರೋ ಹೊತ್ತಿಗೆ ಈ ಕಡೆ ಒಂದು ಸಂದಿನಲ್ಲಿ ಪೆಟ್ರೋಲ್ ಇದು ಆ ಅಮ್ಮ ಮೇಲೆ ಒಂದು ಅಯ್ಯಪ್ಪ ಜಂಪ್ ಆಗಿದ್ದಾರೆ. ಅವ್ರು ಯಾರೋ ಗಂಡನ ಯಾರೋ ನಮ್ಗೆ ಗೊತ್ತಿಲ್ಲ, ಅವ್ರು ತಪ್ಪಿಸ್ಕೊಂಡು ಓಡೋಗಿದ್ದಾರೆ. ಇವರು ಸಿಕ್ಕಾಕ್ಕೊಂಡು ಅಯ್ಯಪ್ಪ ಅಲ್ಲೇ ಒಂದು ಸಂದಿದಲ್ಲಿ ಬಂಗಾಳಪ್ಪ ಸರ್ಕಲ್ ಅಂತ ಹೇಳಿ ಪೆಟ್ರೋಲು ಇದು ಬೆಂಕಿ ಹಚ್ಚಿದ್ದಾರಪ್ಪ. ಆಮೇಲೆ ಅವರು ಯಾರೋ ಇಂಥ ಒಮ್ಮದೇವನಹಳ್ಳಿ ಸರ್, ನಾವು ಆ ಟೈಮ್ ಊಟ ಮಾಡ್ತಾ ಇತ್ತು, ಅವಾಗ ಸೌಂಡ್ ಬಂತು. ಸೌಂಡ್ ಬಂದು ನಾನು ಆಚೆ ಬಂದಿದ್ದು ಏನಾಯಿತು, ನಮ್ಮ ತಮ್ಮ ಹೇಳ್ತಾರೆ ಯಾರು ಬ್ಯಾಂಕಿಗೆ ಉಜ್ತಾ ಇದೆ, ಪೆಟ್ರೋಲ್ ಆಗ್ತಾ ಇದೆ. ನಾನು ಇಲ್ಲಿ ನೋಡಿದ್ದು ಯಾವ್ದು ಕಾಣಿಸಿಲ್ಲ, ಸಿಂಧಿದಲ್ಲಿ ಹೋಗಿದ್ದೆ, ಯಾವ್ದು ಬೆಂಕಿ ಹಚ್ಚಿತ್ರ ಅದ್ರ ಲೆಡೀಸ್ ಬಿದ್ದಿದೆ. ಆವಾಗ ಅಕ್ಕಪಕ್ಕ ಅವ್ರು ನಮ್ಮ ಹೊನರ್ಗೆ ಫೋನ್ ಮಾಡಿದೆ ಅಂತ, ಆಂಟಿ ಆ ಥರ ಆಗ್ಬಿಟ್ಟಿದೆ, ನೀವು ಬನ್ನಿ. ಆಮೇಲೆ ನಮ್ಮ ಹೊನರ್ ಬಂದು ಪೊಲೀಸ್ ಅವ್ರಿಗೆ 100 ನಂಬರ್ಗೆ ಕಾಲ್ ಮಾಡಿದೆ. ಅವ್ರು 100 ನಂಬರ್ ಬಂದುಬಿಟ್ಟು ಆಮೇಲೆ ಇವರು ಏನು ಕಾರ್ ಇದೆ ಅವ್ರು ಮಾಡೋರು. ಆ ಹುಡುಗಿ ಈ ಏರಿಯಾದಲ್ಲಿ ಇಲ್ಲ, ಗೊತ್ತಿಲ್ಲ, ಪರಿಚಯ, ಯಾವಾಗ ನೋಡಿಲ್ಲ ನಾವು ಇಲ್ಲಿ. ಆ ಫಸ್ಟ್ ಟೈಮ್ ಅದು ನೋಡಿದ್ದೀನಿ, ಅದರ ಬಗ್ಗೆ ಇಲ್ಲಿ ಯಾವ ನೋಡಿಲ್ಲ, ಆ ವ್ಯಕ್ತಿನ ನೋಡಿಲ್ಲ, ಮತ್ತು ಆಂಟಿನ ನೋಡಿಲ್ಲ. CCTVದಲ್ಲಿ ಬರೀ ಕಾರ್ ಮಾತ್ರ ರೆಕಾರ್ಡಿಂಗ್ ಆಗಿದೆ ಹೋಗೋದು, ಬಾಕಿ ಏನು ರೆಕಾರ್ಡಿಂಗ್ ಆಗಿಲ್ಲ. ಅದು ರೋಡಲ್ಲಿ ಮಾತ್ರ ಆಗಿದೆ. ಅದು ಕಾರ್ ಹಿಂದೆ ಬಂದು, ಮುಂದೆ ಇವ್ರ ಕಾರ್ ಇತ್ತು, ಮತ್ತು ಹಿಂದೆ ಇವರು ಯಾರು ವ್ಯಕ್ತಿ ಪೆಟ್ರೋಲ್ ಇವರು ಬಂದು ಇವ್ನು ಮಾಡ್ಕೊಂಡು ಹೋಗ್ಬಿಟ್ರು. ಇಲ್ಲ, ಕಾರಲ್ಲಿ ಹೋಗ್ತಾ ಇದ್ದೋ, ಇಲ್ಲಿ ಹೋಗ್ತಾ ಇದ್ದೋ ಗೊತ್ತಿಲ್ಲ ನಮಗೆ, ಅಂದ್ರೆ ಕಾರಲ್ಲಿ ಹೋಗ್ತಾ ಇದ್ವಿ. ಶನಿವಾರ ಆಯ್ತು ನಮ್ಮ ಹುಲಿಮಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಒಮ್ಮದೇವನಹಳ್ಳಿ ಬನ್ನೇಘಟ್ಟ ರೋಡ್ ನಲ್ಲಿ ಹೋಗ್ತಾ ಇದ್ರು, ಒಂದು ಕಾರಲ್ಲಿ ಹೋಗ್ತಾ ಇದ್ರು ಅವರು, ವನಜಾಕ್ಷಿ ಅಂತ ಮತ್ತೆ ಅವ್ರ ಜೊತೆನಲ್ಲಿ ಇಬ್ರು ಇದ್ರು ಕಾರಲ್ಲಿ. ಅಕ್ಯೂಸ್ಡ್ ಬಂದು ಆ ಕಾರ್ನ ನಿಲ್ಲಿಸಿ ಮುಂದೆ ಬಂದು ಪೆಟ್ರೋಲ್ ಸುರಿಸಿ
ಸೊ ಅದಾಗ ಆ ಎಮ್ಮಗೆ ಆಲ್ಮೋಸ್ಟ್ 25% 30% ಬರ್ನ್ಸ್ ಆಗಿದೆ. ಇಮಿಡಿಯೇಟ್ಲಿ ಅಲ್ಲಿಂದ ಅದು ನಮಗೆ 112 ಕಾಲ್ ಬರ್ತದೆ ಅರೌಂಡ್ 12:58ಗೆ. ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟಾಫ್ ಎಲ್ಲ ಹೋಗ್ಬಿಟ್ಟು ಇಮಿಡಿಯೇಟ್ಲಿ ಅವನು ಶಿಫ್ಟ್ ಮಾಡಿ ವಿಕ್ಟೋರಿಯಾ ಹಾಸ್ಪಿಟಲ್ ಜಾಯಿನ್ ಮಾಡಿಸಿದ್ದಾರೆ ಟ್ರೀಟ್ಮೆಂಟ್ಗೋಸ್ಕರ. ಅದಾದ ನಂತರ ನಿನ್ನೆ ಸಂಜೆ ಟ್ರೀಟ್ಮೆಂಟ್ ಆಗಿದ್ದ ಸಮಯದಲ್ಲಿ ಅವರು ಡೆತ್ ಆಗಿದೆ. ಸೊ ಮಾಡಿದವರು ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಈಗ ಆ ವ್ಯಕ್ತಿ ವಿಠಲ್ ಏನಿದ್ದಾನೆ ಆತ ಚೇಸ್ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು, ಜೊತೆಗೆ ಯಾವ ವಿಚಾರಕ್ಕೆ ಆತ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದೆಲ್ಲ ಕೂಡ ಒಂದೊಂದೇ ವಿಚಾರ ಹೊರಗಡೆ ಬರ್ತಾ ಇದೆ. ಆಮೇಲೆ ಇನ್ನೊಂದು ಪ್ರಶ್ನೆ ಇಲ್ಲಿ, ಆತನ ಜೊತೆಗೆ ಆ ವನಜಾಕ್ಷಿಯ ಜೊತೆಗೆ ಸ್ನೇಹ ಬೆಳೆಸಿದಂತ ವ್ಯಕ್ತಿ ಯಾರು, ಆಮೇಲೆ ಇನ್ನ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ ಅಜಯ್? ಖಂಡಿತವಾಗ್ಲೂ ಪ್ರಭು, ಏನಂದ್ರೆ ಈ ಒಂದು ಘಟನೆ ನಡೆದಿರುವಂತದ್ದು ಕಳೆದ ತಿಂಗಳ 30ನೇ ತಾರೀಕಿನ ಬೆಳಗಿನ ಜಾವ ನಡೆದಿರುವಂತದ್ದು. ಅಂದ್ರೆ ವಂಜಾಕ್ಷಿ ಏನಿದ್ದಾಳೆ, ಈಚೆಗೂ ಕೂಡ ಒಂದು ಮದ್ವೆ ಆಗಿರುತ್ತೆ. ಮದ್ವೆ ಆದ ನಂತರ ಆಕೆಯ ಗಂಡ ಏನಿರ್ತಾನೆ ಆತ ಕೂಡ ತೀರ್ಕೊಂಡಿರ್ತಾನೆ. ಇವನ್ ಬಗ್ಗೆ ಹೇಳೋದಾರೆ, ವಿಠಲ್ ಬಗ್ಗೆ, ಆತ ಮೊದಲನೇ ಹೆಂಡತಿ ಏನಿರ್ತಾಳೆ ಆಕೆಯನ್ನು ಕೂಡ ಬಿಟ್ಟು ಬಂದಿರ್ತಾನೆ. ಎರಡನೇ ಹೆಂಡತಿ ಏನಿರ್ತಾಳೆ ಈತನನ್ನೇ ಬಿಟ್ಟು ಬೇರೆಯವ್ರ ಜೊತೆ ಹೋಗಿರ್ತಾಳೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಇವರಿಬ್ರು ಕೂಡ ಒಂದ್ ರೀತಿಯಾಗಿ ಒಟ್ಟಿಗೆ ಇರ್ತಾರೆ, ಲಿವಿಂಗ್ ಟುಗೆದರ್ ನಲ್ಲೂ ಕೂಡ ಇರ್ತಾರೆ, ಆನೇಕಲ್ ಭಾಗದಲ್ಲೂ ಕೂಡ ವಾಸವಿರ್ತಾರೆ. ಆದ್ರೆ ಇತ್ತೀಚೆಗೆ ಈತನ ವರ್ತನೆ ಈಕೆಗೆ ಇಷ್ಟ ಆಗಿರಲ್ಲ. ಸೊ ಹೀಗಾಗಿ ಈಕೆ ಏನ್ ಮಾಡ್ತಾಳೆ ಅಂದ್ರೆ ವಂಜಾಕ್ಷಿ ಆತನ ಅವಾಯ್ಡ್ ಮಾಡೋದಕ್ಕೂ ಶುರು ಮಾಡ್ತಾಳೆ. ಅವ್ನ ಫೋನ್ ಎತ್ತದೇ ಇರುವಂತದ್ದು, ಮೆಸೇಜ್ಗೆ ರಿಪ್ಲೈ ಕೊಡದೇ ಇರುವಂತದ್ದು, ಮತ್ತೆ ಭೇಟಿ ಮಾಡದೇ ಇರುವಂತದ್ದು, ಈ ರೀತಿಯಾಗಿ ಮಾಡ್ತಾ ಇರ್ತಾಳೆ. ಈ ಒಂದು ಕಾರಣನೇ ಈ ಒಂದು ಕೊಲೆಗೂ ಈಗ ಕಾರಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಎಲ್ಲ ಒಂದು ವಿಚಾರಗಳೇನಿದೆ ಆಕೆಗೂ ಅಂದ್ರೆ ಆತನಿಗೂ ಕೂಡ ಸಾಕಷ್ಟು ಒಂದ್ ರೀತಿ ಗೊಂದಲ ಆಗಿರೋ ರೀತಿ ಆಗುತ್ತೆ. ಹಾಗಾಗಿ ಆ ಒಂದು ವಿಚಾರವನ್ನ ಇಟ್ಕೊಂಡು ಇಲ್ಲ ಈಕೆಗೆ ಏನಾದ್ರು ಬುದ್ಧಿ ಕಲಿಸ್ಲೇಬೇಕು ಅಂತಾನು ಕೂಡ ಆತ ತೀರ್ಮಾನ ಮಾಡಿರ್ತಾನೆ. ಜೊತೆಗೆ ಈಕೆ ಇನ್ನೊಬ್ಬರ ಜೊತೆ ಕೂಡ ಓಡಾಡೋದನ್ನು ಕೂಡ ಆತ ಗಮನಿಸಿರ್ತಾನೆ. ಸೊ ಹೀಗಾಗಿ ಆತ ಅವರನ್ನ ಫಾಲೋ ಮಾಡ್ತಾ ಇರ್ತಾನೆ ಕಳೆದೊಂದು 2-3 ದಿನಗಳಿಂದ. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಆತನನ್ನ ಹೇಗಾದ್ರೂ ಮಾಡಿ ಕೊಲೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಅವತ್ತು ಕೂಡ ಫಾಲೋ ಮಾಡ್ಕೊಂಡ್ ಬಂದಿದ್ದಾನೆ. ಪಕ್ಕಾ ಪ್ಲಾನ್ ಮಾಡ್ತಾನೆ. ಈ CCTV ಫೂಟೇಜಸ್ ಏನಿದೆ ಅದರಲ್ಲೂ ಕೂಡ ಕ್ಲಿಯರ್ ಆಗೂ ಕೂಡ ಗೊತ್ತಾಗತ್ತೆ ಆಕೆ ಮೊದ್ಲಿಗೆ ಓಡೋಗ್ತಾಳೆ, ಆನಂತರ ಆತ ಕೂಡ ಹಿಂದೆ ಪೆಟ್ರೋಲ್ ಕ್ಯಾನ್ ಇಟ್ಕೊಂಡು ಓಡೋಗ್ತಾನೆ. ಸೊ ಇಬ್ಬರನ್ನು ಕೂಡ ಬರ್ನ್ ಮಾಡ್ಬೇಕು, ಸುಡ್ಬೇಕು ಅಂತ ಹೇಳಿ ಪೆಟ್ರೋಲ್ ಕ್ಯಾನ್ ಅನ್ನ ಆತನ ಕಾರಿನೂ ಕೂಡ ತಗೊಂಡ್ ಹೋಗ್ತಾ ಇರ್ತಾನೆ. ಅವರ ಕಾರನ್ನು ಕೂಡ ಚೇಸ್ ಮಾಡ್ತಾನೆ, ಸುಮ್ಮನೆ ಹಾರನ್ ಮಾಡ್ತಾನೆ ಇರ್ತಾನೆ. ಆಗ ಅವರು ಕೂಡ ಯಾರು ಅಂತ ಹೇಳಿ ಒಂದ್ ಸಮನೆ ನಿಲ್ಲಿಸ್ತಾರೆ. ನಿಲ್ಸಿದಂತ ತಕ್ಷಣ ಇವನ್ ಏನ್ ಮಾಡ್ತಾನೆ, ಇಳಿದಿದೆ ಹೋಗಿ ಅವರ ಏನು ಇದ್ದಂತ ಏನು ಕಾರ್ ಇದೆ ಅದ್ರ ಮೇಲೆ ಕೂಡ ಪೆಟ್ರೋಲ್ ನ ಹಾಕ್ತಾನೆ. ಆಗ ಅವ್ರಿಗೆ ಗೊತ್ತಾಗತ್ತೆ ಇವ್ರು ಪೆಟ್ರೋಲ್ ಹಾಕಿ ನಮ್ಮನ್ನ ಸುಡಕ್ ಬರ್ತಿದ್ದಾನೆ ಅಂತ ಹೇಳಿ. ಆಗ ತಕ್ಷಣ ಅಲ್ಲಿಂದ ಅವರಿಬ್ರು ಕೂಡ ಓಡೋದಕ್ಕೂ ಶುರು ಮಾಡ್ತಾರೆ. ಅದೇ ವಿಜುವಲ್ಸ್ ಈಗಾಗಲೇ CCTV ಕೂಡ ಸಿಕ್ಕಿರುವಂತದ್ದು. ಓಡುವಂತ ಸಂದರ್ಭದಲ್ಲೂ ಕೂಡ ಆಕೆ ಒಂದು ಕಡೆ ಹೋಗ್ತಾಳೆ, ಆತ ಅಂದ್ರೆ ಆಕೆ ಪ್ರೇಯಸ ಏನಿರ್ತಾನೆ ಆತ ಕೂಡ ಆ ಕಡೆ ಒಂದ್ ಕಡೆ ಹೋಗ್ತಾನೆ. ಸೊ ಈಕೆ ಹೋದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದ್ ಕಡೆ ಸಿಗಾಕೊಂತಾಳೆ. ಆಗ ಅಲ್ಲೇ ಈತ ಮತ್ತೆ ಪೆಟ್ರೋಲ್ ಅನ್ನ ಸುದ್ದಿ ಬೆಂಕಿ ಹಚ್ತಾನೆ. ತಕ್ಷಣ ಅಲ್ಲಿದ್ದಂತವ್ರು ಕೂಡ ಇದೆಲ್ಲ ದೃಶ್ಯಗಳನ್ನು ನೋಡಿ ತಕ್ಷಣ 112 ಪೊಲೀಸರು ಕೂಡ ಮಾಹಿತಿಯನ್ನ ಕೊಡ್ತಾರೆ. ಹುಳಿಮಾವು ಪೊಲೀಸರು ಕೂಡ ಆದಷ್ಟು ಬೇಗ ಸ್ಥಳಕ್ಕೂ ಕೂಡ ಬಂದಿರ್ತಾರೆ. ಆನಂತರ ಅಲ್ಲಿದ್ದಂತ ಆರೋಪಿ ಏನಿರ್ತಾನೆ ವಿಠಲ್, ಆತನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಗೊತ್ತಾಗ್ತಿರುವಂತದ್ದು. ಅರೆಸ್ಟ್ ಮಾಡಿದ ನಂತರದಲ್ಲಿ ಕೂಡ ಕೆಲವೊಂದು ವಿಚಾರಗಳನ್ನು ಕೂಡ ಕೇಳಿದಂತ ಸಂದರ್ಭದಲ್ಲಿ ಕೇವಲ ಇಲ್ಲಿ ಅವಾಯ್ಡ್ ಮಾಡ್ತಾ ಇದ್ಲು. ಸೊ ಹೀಗಾಗಿ ಆ ಒಂದು ಕಾರಣದಿಂದಾಗಿ ನಾನು ಕೊಲೆ ಮಾಡೋದಕ್ಕೆ ನಾನು ಸ್ಕೆಚ್ ಆಗದೆ ಅನ್ನೋ ಮಾತನ್ನು ಕೂಡ ಈಗಾಗಲೇ ಸದ್ಯವನ್ನು ಹೇಳಿರುವಂತದ್ದು. ಒಟ್ಟಲ್ಲಿ ಇವರಿಬ್ರು ಕೂಡ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಕೂಡ ಇದ್ರು. ಸೊ ಹೀಗಾಗಿ ಆಕೆ ಒಂಚೂರು ಅವಾಯ್ಡ್ ಮಾಡಿದ್ದ ಕಾರಣಕ್ಕೋಸ್ಕರ ಬೇರೆಯವ್ರ ಜೊತೆ ಓಡಾಡ್ತಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದಾನೆ ಅಂತ ಹೇಳಿ ಈಗಾಗಲೇ ಪೊಲೀಸರ ತನಿಖೆ ವೇಳೆ ಕೂಡ ಆತ ಬಾಯ್ಬಿಟ್ಟಿದ್ದಾನೆ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.